ಬಿಡದಿ ಟೌನ್ಶಿಪ್ ಬಗ್ಗೆ ಈಗಾಗಲೇ ಪರ ಮತ್ತೆ ವಿರೋಧದ ಚರ್ಚೆ ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಸದ್ಯ ಈಗ ಬಿಡದಿ ಟೌನ್ಶಿಪ್ ನ ಅಧ್ಯಕ್ಷರಾದಂತ ನಟರಾಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗಾಗಲೇ ಸಾಕಷ್ಟು ಪರ ವಿರೋಧದ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ, ಏನ್ ಹೇಳ್ತೀರಿ ಈ ಬಗ್ಗೆ? ಸರ್, ಒಂದು ಯೋಜನೆ ಆಗ್ಬೇಕು ಅಂತ ಹೇಳಿದ್ರೆ, ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಪರ ವಿರೋಧ ಎರಡೂ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನ ರೈತರ ಮನವೊಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ಮಾಡಿದ್ವಿ. ಮುಂದಿನ ದಿನಗಳು ಕೂಡ ಯಾರ್ಯಾರು ಏನು ಕನ್ಫ್ಯೂಷನ್ಸ್ ಇದೆ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಅವತ್ತಿಂದನೂ ಅಷ್ಟೇ, ನಾವೇನು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ವಿ ಅವತ್ತಿಂದನೂ ಕೂಡ ರೈತರ ಏನ್ ಸಲಹೆ ಇದೆ, ರೈತ ಹೋರಾಟಗಾರರು ಕೇಳಿದೀವಿ, ನಿಮ್ದೇನ್ ಸಲಹೆ ಇದೆ, ರೈತರಿಗೆ ಏನ್ ಅನುಕೂಲ ಮಾಡಬೇಕು ಅವನ್ನೆಲ್ಲನೂ ಕೂಡ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಸಂಪೂರ್ಣವಾಗಿ ಚರ್ಚೆನೂ ಮಾಡಿದ್ದೀನಿ. ಅವ್ರ ಸಲಹೆನೂ ಕೇಳಿದ್ದೀನಿ. ಅವರು ಇಲ್ಲ, ನಾವು ಖಂಡಿತವಲ್ಲೂ ಸಣ್ಣ ರೈತರುಗಳು ಜಾಸ್ತಿ ಇದ್ದಾರೆ, ಅದಕ್ಕೆ ನಾನು ಬಿಡೋದಿಕ್ಕೆ ಆಗೋದಿಲ್ಲ ಅಂತ ಕೂಡ ಮನವಿನ ಮಾಡಿದ್ದಾರೆ. ಇವತ್ತು ಏನು ಬಹುಪಾಲು ರೈತರು, ನಾನೇನು ಎಲ್ಲರೂ ಒಪ್ಪಿದ್ದಾರೆ ಅಂತಲ್ಲ, ಬಹುಪಾಲು ರೈತರು ಕೂಡ ಬಂದು ಅರ್ಜಿಯನ್ನ ಕೊಟ್ಟಿದ್ದಾರೆ. ನಮ್ಗೆ ಶೇರಿಂಗ್ ಕೊಡಿ ಅಂತ ಕೇಳಿದರೆ, ದುಡ್ಡು ಕೊಡಿ ಅಂತ ಕೇಳಿದರೆ, ಮರ ಮಲ್ಕಿಗೊಳ್ಳೆ ರೇಟ್ ಅನ್ನ ಕೊಡಿ ಅಂತ ಕೇಳಿದ್ದಾರೆ. ಅದೆಲ್ಲ ಪರಿಗಣನೆಗೆ ತಗೊಂಡು ಕೂಡ ನಾವು ಫೈನಲ್ ನೋಟಿಫಿಕೇಶನ್ ನಾವು ಮಾಡಿದ್ದೀವಿ. ಇವತ್ತು ಕೂಡ ನಮ್ಮ ಕಚೇರಿಯಲ್ಲಿ ಸುಮಾರು ಈಗ 569 ಜನ ಟೋಟಲ್ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಜನಸಂಖ್ಯೆ. ಈಗಾಗಲೇ 300ಕ್ಕೂ ಹೆಚ್ಚು ಅರ್ಜಿಗಳು ಇವತ್ತು ನಮಗೆ ಒಪ್ಪಿಗೆಯನ್ನು ಸೂಚಿಸಿ ನಮ್ಮ ಕಚೇರಿನಲ್ಲಿ ಅವ್ರಿಗೆ ಬೇಕಾದಂತಹ ಮಾಹಿತಿಗಳನ್ನ, ಏನೇ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿ ದಿನನೂ ಕೂಡ ಚರ್ಚೆ ನಡೀತಾನೆ. ನಾನು ಕೂಡ ರೈತರನ್ನ ಏನೇನು ಮಾಹಿತಿ ಕೇಳಿದ್ರನ್ನ ಕೊಡೋದಕ್ಕೆಲ್ಲ ಅಧಿಕಾರಿಗಳ ಸೂಚನೆ ಕೊಟ್ಟು ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಸರ್, ಆದ್ರೆ ಎಲ್ಲೋ ಒಂದ್ ಕಡೆ ಸ್ಥಳಕ್ಕೆ ಈವರೆಗೂ ಕೂಡ ಜಿಬಿಐಟಿ ಅಧ್ಯಕ್ಷರಾಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಬಂದು ನಮ್ಮನ್ನ ಒಂದು ಮಾತು, ನಮ್ ಭೂಮಿ ಕೊಡಿ ಅನ್ನೋ ಒಂದು ಮಾತನ್ನು ಕೇಳಿಲ್ಲ. ನಮ್ ಭೂಮಿನ ಯಾಕೆ ಕಿತ್ಕೋತಿದ್ದಾರೆ ಅನ್ನೋ ಒಂದು ಮಾತನ್ನ, ಪ್ರಶ್ನೆಯನ್ನ ಅಲ್ಲಿಯ ರೈತರು ಮಾಡ್ತಿರ್ತಕ್ಕಂಥ. ಸರ್, ಈಗ ಏನಾಯ್ತು, ಇದು ಫಸ್ಟ್ ಆರಂಭ ಆಗಿದ್ದಂತ ಇದು BMRDL ಆಫೀಸ್ ಇತ್ತು. ರೈತರಿಗೆ ಅನುಕೂಲವಾಗ್ಲಿ, ರೈತರ ಜೊತೆ ಅಧಿಕಾರಿಗಳ ಸಂಪರ್ಕ ಮಾಡ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಕಂದಾಯ ಭವನಕ್ಕೆ ಅದನ್ನ ಶಿಫ್ಟ್ ಮಾಡಿದೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ 2025 ಫೆಬ್ರವರಿ ತಿಂಗಳಲ್ಲಿ ಶಿಫ್ಟ್ ಮಾಡಿದ್ದಕ್ಕೆ. ಶಿಫ್ಟ್ ಮಾಡಿ ಯಾರೇ ರೈತರು ಬಂದ್ರು ಕೂಡ ನಾವು ಪ್ರೀತಿಯಿಂದ ಮಾತಾಡಿಸಿ ಏನೆಲ್ಲ ಮಾಹಿತಿಗಳನ್ನ ಕೊಡಬೇಕು ಖಂಡಿತವಾಗ್ಲೂ ನಾವು ಅದನ್ನ ಕೊಟ್ಟಿದ್ದೀವಿ. ರೈತ ಮುಖಂಡರುಗಳಂತ ಪ್ರಕಾಶ್ ಅವರು ಇರ್ಬೋದು, ನಾಗರಾಜ್ ಅವರು ಇರ್ಬೋದು, ನಮ್ಮ ಶ್ರೀನಿವಾಸ್ ರೆಡ್ಡಿ ಅವರು ಇರ್ಬೋದು, ಮತ್ತೆ ಅಶ್ವಥ್ ಅವರು ಇರ್ಬೋದು, ಪ್ರತಿಯೊಬ್ಬರು ಒಂದು ಆಫೀಸಲ್ಲಿ ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು, ನಮ್ಮ ಮಾರುತಿ ಪ್ರಸಾದ್, ನಮ್ಮ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ನಾವು ಸ್ಥಳಕ್ಕೆ ಹೋಗಿಲ್ಲ ಅನ್ನೋದೊಂದು ಅಪವಾದ ಮಾಡ್ಬೋದು. ಈಗ ಹೋರಾಟ ಮಾಡಕ್ ಹೋದಾಗ ಈಗ ನೀವೇ ಹೋಗಿ ಚಾನಲ್ನವರು ಯಾವ ರೀತಿ ಮಾತುಗಳು ಬರ್ತವೆ ಅವೆಲ್ಲ ನೀವು ಗಮನಿಸಿದ್ರಲ್ವಾ. ಬಟ್ ರೈತ ಮುಖಂಡರುಗಳು ಇದಕ್ಕೆ ಎಲ್ರಿಗೂ ಅವಕಾಶ ಕೊಟ್ಟಿದ್ವಿ, ಎಲ್ಲರ ಜೊತೆ ಚರ್ಚೆ ಮಾಡಿದ್ವಿ, ಸಾಧಕ ಬಾಧಕ ಎಲ್ಲರೂ ಕೂಡ ವಿವರಿಸಿ ಹೇಳಿದ್ವಿ. ಬಟ್ ಒಂದು ನಾನು ಮನವರಿಕೆ ಮಾಡ್ಕೊಟ್ಟಿದ್ದೀನಿ ಅವ್ರಿಗೆ, ಹಿಂದೆ ನೋಟಿಫಿಕೇಶನ್ ಮಾಡಿದ್ದಾರೆ, ಡಿನೋಟಿಫೈ ಅಂತೂ ಮಾಡೋದಕ್ಕಾಗಲ್ಲ. ಇದು ಯೋಜನೆ ಆಗ್ತದೆ, ಈ ಯೋಜನೆ ಖಂಡಿತ ಆಗ್ತದೆ. ಈ ಯೋಜನೆಗೆ ನಿಮ್ ಸಹಕಾರ ಅಂದ್ರೆ ನಿಮ್ಗೆ ಯಾವ ರೀತಿ ಅಭಿಪ್ರಾಯಗಳಿದೆ, ನಿಮ್ಗೆ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಅಭಿಪ್ರಾಯಗಳು ನಮಗೆ ಕೊಡಿ ಅಂತ ಕೂಡ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರು ಕೆಲವು ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಬಟ್ ಒಂದೇನು ಅಂತಂದ್ರೆ ಡಿನೋಟಿಫೈ ಮಾಡಿ ಬಿಟ್ಬಿಡಿ. ಡಿನೋಟಿಫೈ ಮಾಡೋದಕ್ಕೆ ಅಧಿಕಾರ ಸರ್ಕಾರಕ್ಕೂ ಇಲ್ಲ, ನನಗೂ ಇಲ್ಲ. ಹಾಗಾಗಿ ಇದು ಖಂಡಿತ ಯೋಜನೆ ಆಗ್ತದೆ. ಯೋಜನೆ ಸಣ್ಣ ಪುಟ್ಟ ತೊಡಗು ಬರ್ತಾ ಇದೆ, ನಾವೇನು ಇಷ್ಟು ಪರ್ಸೆಂಟೇಜ್ ಅಂತ ಮಾಡೋದಿಲ್ಲ, ಸಣ್ಣ ಪುಟ್ಟ ತೊಡಗು ಬರ್ತದೆ. ಮೇಜರ್ ಆಫ್ ದಿ ರೈತರುಗಳು ಈ ಯೋಜನೆ ಪರವಾಗಿದ್ದಾರೆ. ನಿಮ್ಗೆ ಗೊತ್ತಾಗ್ತದೆ, ಡಾಕ್ಯುಮೆಂಟೇಶನ್ ಕೊಟ್ಟಾಗ ಎಷ್ಟು ಜನ ಅರ್ಜಿ ಕೊಟ್ಟಿದ್ದಾರೆ, ನಾನು ಮುಚ್ಚಿಡಕ್ಕಾಗಲ್ವಲ್ಲ ಯಾವ್ದನ್ನು. ವಿರೋಧ ಎಷ್ಟು ಜನ ಇದ್ದಾರೆ, ವಾಪಸ್ ಎಷ್ಟು ಜನ ಅರ್ಜಿ ಕೊಟ್ಟಿದ್ದಾರೆ, ಅದನ್ನ ಮುಚ್ಚಿಡಕ್ಕಾಗಲ್ಲ. ಅವ್ರು ಕೊಡ್ಲೇಬೇಕು, RTI ಮಾಹಿತಿ ಕೊಟ್ಟರು ಕೊಡಬೇಕು, ಕೇಳಿದ್ರು ಕೊಡ್ಬೇಕಾಗಿ ಮಾಹಿತಿ ಕೊಡ್ಬೇಕಾಗ್ತದೆ. ಸೊ ಅಲ್ಲಿ ಬಹುಪಾಲು ರೈತರುಗಳು, ನಾವೇನ್ ಸಾಹೇಬ್ರು 80% ಅಂತ ಹೇಳಿದ್ದಾರೆ, ಆ 80% ಅಂತ ರೈತರುಗಳು ಈಗ ನಮಗೆ ಟೋಟಲ್ ಬಂದಿರತಕ್ಕಂಥ ಅರ್ಜಿಗಳಲ್ಲಿ 1148 ಎಕರೆ ಮಾತ್ರ ಬೇಡ ಅಂತ ನಾವು 60 ಏನು ಪ್ರಿಲಿಮಿನರಿ ನೋಟಿಫಿಕೇಶನ್ ಕೊಟ್ಟು ಅಷ್ಟು ಬಂದಿರತಕ್ಕಂಥದ್ದು. ಇವತ್ತೆಲ್ಲ ರಾಜಕೀಯಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ಬೋದು, ಮಂಜೂರು ಮಾತಾಡ್ತಾ ಇರ್ಬೋದು, ಎಲ್ಲ ಮಾತಾಡಿದ್ರು, ರಾಜಕೀಯಕ್ಕೆ ಮಾತಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ಏನ್ ಮಾಡೋದು ಅಂತ ಆತ್ಮವನ್ನ ಮಾಡ್ಕೋಬೇಕು. ನಾನು ಒಂದು ನಿಖಿಲ್ ಕುಮಾರಸ್ವಾಮಿ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಹೌದು, ನಿಮ್ಗೆ ಈ ಯೋಜನೆ ವಿರೋಧ ಮಾಡಿದ್ರಿ ಅಲ್ವಾ, ಈ ವಿರೋಧ ಮಾಡ್ತಿದ್ರಿ, ರೈತರು ಪಾದಯಾತ್ರೆ ಹೋಗ್ತೀನಿ, ಮನೆ ತಕ್ಕ ಹೋಗ್ತೀನಿ ಅಂತ. ಈಗ ಒಂದು ನೋಟಿಫಿಕೇಶನ್, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ವಿ ನಾವು. ಯಾವಾಗ? ಮಾರ್ಚ್ 12ನೇ ತಾರೀಕು ಆರಂಭಿಕ ಅಧಿಸೂಚನೆಯನ್ನು ನಾವು ಮಾಡಿದೀವಿ. ನಿಮ್ಗೂ ನೋಟಿಸ್ ಕಳಿಸಿದೀವಿ. ನೀವು ವಿರೋಧ ಇರ್ತಕ್ಕಂಥವ್ರು, ನೀವಾಗ್ಲಿ ನಿಮ್ ತಾಯಿಯವರಾಗ್ಲಿ, ಯಾಕೆ ಬಂದು ಒಂದು ಅರ್ಜಿಯನ್ನ ಇವತ್ತವರೆಗೂ ಕೂಡ GBD ಆಫೀಸ್ ಕೊಡ್ಲಿಲ್ಲ? ಆ ಅವಧಿನಲ್ಲಿ ರೈತರು ಹೋರಾಟ ಕೊಟ್ಟಿದ್ದಾರೆ, ರೈತರ ಅರ್ಜಿಯನ್ನು ಪರಿಗಣನೆ ಮಾಡಿಲ್ಲ. ರೈತರ ಪರವಾಗಿ ನಾನು ಹೋಗ್ತಾ ಇದ್ದೀನಿ, ರೈತರ ಮನೆಗಳಿಗೆ ಹೋಗ್ತೀನಿ, ರೈತ ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿದವರು ನೀವು ಇವತ್ತವರೆಗೂ ಕೂಡ ಈ ವಿರೋಧ ಇದೆ ನಂದು ಅಂತ ಒಂದು ಅರ್ಜಿಯನ್ನ, ಆಕ್ಷೇಪಣಾ ಅರ್ಜಿಯನ್ನ GBD ಕಚೇರಿಗೆ ಕೊಟ್ಟಂತ ಒಂದು ಅರ್ಜಿಯನ್ನ ತಾವು ದಯಮಾಡಿ ತೋರಿಸಬೇಕು ಜನತೆಗೆ ಅಂತ ಹೇಳ್ತೀನಿ. ಅಂದ್ರೆ ಮನಸ್ಸಲ್ಲೊಂದು, ಹೊರಗಡೆ ಒಂದು, ರಾಜಕೀಯಕ್ಕೊಂದು, ತನ್ನ ಜೀವನಕ್ಕೊಂದಾಗಿ ಮಾಡಬಾರ್ದು. ಸರ್, ಈಗ GPIT ಉದ್ದೇಶ, ಟೌನ್ಶಿಪ್ ಉದ್ದೇಶ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಲಿಕ್ಕೆ ಸರ್ಕಾರ ಹೊರಟಿದೆ ಅನ್ನೋ ಒಂದು ಆರೋಪ ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇರ್ತಾರೆ. ಸರ್, ನಿಖಿಲ್ ಕುಮಾರಸ್ವಾಮಿ ಅವ್ರು ನಾನು ತಿರ್ಗಿ ಮತ್ತೆ ಕೇಳ್ತೀನಿ, ನಿಮ್ಮ ತಂದೆಯವರು 2006 ಮಾಡುವಾಗ ರಿಯಲ್ ಎಸ್ಟೇಟ್ ಆಗಿರ್ಲಿಲ್ಲ ಹಂಗಾದ್ರೆ? ನೀವು ಮಾಡಿದ್ರೆ ಮಾತ್ರ ಅಭಿವೃದ್ಧಿ. ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ರೆ ಅಭಿವೃದ್ಧಿ ಅಲ್ವಾ ಹಂಗಾದ್ರೆ? ನೀವು ಮಾಡಿದ್ರೆ ಮಾತ್ರ ರೈತರು ಉದ್ಧಾರ ಮಾಡ್ತಕ್ಕಂಥದ್ದು. ನೀವ್ ಹೇಳಿದ್ರಿ ಅವತ್ತೇನೆ 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ರಿ. ನಿಮ್ಮಲ್ಲಿ ದಾಖಲಾತಿಗಳಿದೆ, ನೀವೇ ಕ್ಯಾಬಿನೆಟ್ ಅಪ್ರೂವಲ್ ಎಲ್ಲ ಮಾಡಿದಿರಿ. DLF ಹತ್ರ 300 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ರಿ ಅಲ್ವಾ? ನೀವು ರೈತರನ್ನ ಉದ್ಧಾರ ಮಾಡಬೇಕು, ರೈತರು ಅವತ್ತು ಬಿಟ್ಬಿಟ್ಟೆ ಅನ್ನೋರು DLF ಗೆ 300 ಕೋಟಿ ವಾಪಸ್ ಕೊಡೋ ದುಡ್ಡನ್ನು ಮಾತ್ರ ನೀವು ಕೊಡೋದಕ್ಕೆ ಆದೇಶ ಮಾಡಿದ್ರೆ ಹೊರತು
ಈ ಯೋಜನೆ ಸ್ಟಾಪ್ ಮಾಡಿ ಅಂತ ಎಲ್ಲೂ ಆದೇಶ ಇಲ್ಲ. ನಾನು ಆದೇಶಗಳನ್ನ ನೋಡಿದ್ದೀನಿ. ಈಗ ನಾನು ನಾನು ಅಧ್ಯಕ್ಷನಾಗಿದ್ದೀನಿ, ನಾನೆಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ದೀನಿ. ಎಲ್ಲೂ ಕೂಡ 300 ಕೋಟಿ ರೂಪಾಯಿ ದುಡ್ಡು ವಾಪಸ್ ಕೊಡಕ್ಕೊಂದು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದ ಸರ್ಕಾರ ಅಂತಲ್ಲಿ ಬಿಟ್ರೆ ಅದನ್ನ ಯೋಜನೆ ನಿಲ್ಲಿಸಿ ಅಂತ ಯಾರು ಕೂಡ ಮಾಡ್ಕೊಂಡಿಲ್ಲ. ನೀವು ಮಾಡುವುದು ಆದೇಶ ಕಾಪಿಗಳು ಓಪನ್ ಮಾಡಿ ಬಿಡುಗಡೆ ಮಾಡ್ಬೇಕಾಗಿತ್ತಲ್ವಾ? ಬಿಡಿ ಮತ್ತೆ ಅದನ್ನ. ನಾ ಬಿಟ್ಬಿಟ್ಟೆ, ಕೈ ಬಿಟ್ಬಿಟ್ಟೆ, ಹೆಣ್ಮಕ್ಳು ಹೇಳಿದ್ರು, ಈ ಭಾಗದ ಹೆಣ್ಮಕ್ಳು ಹೇಳಿದ್ರು, ಕೈ ಬಿಟ್ಬಿಟ್ಟು, ರೈತ ಹೆಣ್ಮಕ್ಳು ಹೇಳಿದ್ರು, ಕೈ ಬಿಟ್ಬಿಟ್ಟು ಅಂತ ಹೇಳ್ತಿರಲ್ಲ, ಆದೇಶ ಕಾಪಿ ಕೊಡಿ ಸ್ವಾಮಿ. ನೀವು ಬಿಟ್ಟಿದ್ದೇನು 300 ಕೋಟಿ ವಾಪಸ್ ಕೊಡೋದಿಕ್ ಮಾಡಿದಿರಿ, ಬಟ್ ಹಂಗೆ ಇಟ್ರಿ. ಈಗ ಸರ್, ಈ ಒಂದು ಇವತ್ತಿನ ವ್ಯಾಲ್ಯೂಯೇಷನ್ ರೈಟ್ ನ ನೋಡ್ಕೊಂಡ್ರೆ 33 ಕೋಟಿ ಆದಾಯ ಒಡ್ಲಿಕ್ಕಾಗಿ ಈ ಒಂದು ಏನು ಯೋಜನೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ. ಯಾರ್ದು ಕ್ಯಾಲ್ಕುಲೇಷನ್? ಯಾರು ಆಡಿಟ್ ಮಾಡೋರು ಯಾರು ಸರ್? ನಿಖಿಲ್ ಅವ್ರು ಹೇಳ್ತಾರೆ ಸರ್. ನಿಖಿಲ್ ನಾನು ಹೇಳ್ತೀರಪ್ಪ 50,000 ಕೋಟಿ ರೂಪಾಯಿ ಲಾಭ ಬರ್ತದೆ ಅಂತ. ಅರೆ ಸುಮ್ನೆ ಕೂತ್ಕೊಂಡು ಏನೋ ಮಾತಾಡೋದು, ಹುಚ್ಚು ಮಾತಾಡ್ಬೋದು ಸರ್. ನೀವೇನು ಆರ್ಥಿಕ ತಜ್ಞರಲ್ಲ? ಆರ್ಥಿಕ ತಜ್ಞರ ನೀವು? ಆರ್ಥಿಕ ತಜ್ಞರ ಸ್ವಾಮಿ. ರಾಜಕೀಯ ಮಾಡೋದಕ್ಕೆ ನಿಮ್ದೇನು ಸ್ಟ್ಯಾಂಡ್ ಮಾಡ್ಕೊಳಕ್ ಬಂದಿದ್ರೆ ಬಿಟ್ಟು ಆರ್ಥಿಕ ತಜ್ಞರಲ್ವಲ್ಲ. ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತೋರಿಸ್ತದೆ. ಇಲ್ಲಿ ಇನ್ನೊಬ್ರು ಆರ್ಥಿಕ ತಜ್ಞರು ಯಾರು ಚರ್ಚೆ ಮಾಡ್ಲಿಬೇಕಾದ್ರೆ ಎಷ್ಟು ಬರ್ತದೆ, ಏನ್ ಬರ್ತದೆ ಅನ್ನೋದನ್ನ ಆರ್ಥಿಕ ತಜ್ಞರು ಬೇಕಾದ್ರೆ ಹೇಳಿ. ಲಾಭ ಬರ್ತದ. ಈಗಾದ್ರೆ ಅವತ್ತು 60,000 ಕೋಟಿ ರೂಪಾಯಿ ಅಂತ ಕುಮಾರಸ್ವಾಮಿ ಅವರು 60,000 ಕೋಟಿ ಯೋಜನೆ ಅಂತ ಅವತ್ತೆಷ್ಟು ದುಡ್ಡು ಬರ್ತಿತ್ತಂಗ ಲಾಭ ಎಷ್ಟು ಬರ್ತಿತ್ತು? ಅದು ಸರ್ಕಾರಕ್ಕೆ ಲಾಭ ಬರ್ತಿದ್ದು. ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಕೊಂಡಿದ್ರೆ ನಾನ್ ಮನೆಗೆ ಮಾಡಿಕೊಂಡು ಹೋಗ್ತೀನ ಅಲ್ವಾ ಸರ್? ಇರ್ತಕ್ಕಂಥದ್ದು ಏನು ಈಗ ಅಧ್ಯಕ್ಷ ಇದಾರೆ, ಸಿಎಂ ಇದಾರೆ, ಇವರು ಪಾಲಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಒಂದು ಕೆಲಸ ಮಾಡಿ ಸರ್, ಅವರೇ ಬಂದು ನಮ್ಮ ಪಕ್ಕದಲ್ಲಿ ಒಂದು ಚೇರ್ ಹಾಕಬಿಡ್ಲಿ. ಎಷ್ಟು ಲಾಭ ಬರ್ತದೋ ಅವ್ರೊಂದು ಅರ್ಧ ತಗೊಂಡ್ಲಿ, ನಮ್ಗೊಂದು ಅರ್ಧ ಕೊಡ್ಲಿ. ಸುಮ್ಮನೆ ಜನಕ್ಕೆ ಮೆಚ್ಚುವಂತ ಕೆಲಸವನ್ನ ಮಾಡಬಾರ್ದು ಸರ್. ಜನಕ್ಕೆ ಸುಮ್ಮನೆ ಏನೋ ಕಣ್ಣೋಡ್ಸೋದಕ್ಕೆ ಏನೋ ಒಂದು ಬಂದು ಮಾತಾಡ್ಬಿಡೋದು, ಹೊರಟೋಗ್ಬಿಡೋದು ಮಾಡಬಾರ್ದು ಸರ್. ನಾನು ಸಿಂಪಲ್ ಆಗಿ ಹೇಳ್ತೀನಿ. 2000 ಯೋಜನೆ 2006 ಇವ್ರ ತಂದೆಯವರೇ ಯೋಜನೆ ತಗೊಂಡ್ಬಂದಿದ್ದು. ಅವತ್ತು ಆ ಯೋಜನೆ ತಂದಿದ್ದಕ್ಕೆ ಇವತ್ತು ಇಷ್ಟೆಲ್ಲ ರಾಮಾಯಣಗಳಾಗ್ತದೆ. ಅವತ್ತು ನೀವು ಯೋಜನೆ ತಂದು ಬೇಡ ಅಂತ ಹೇಳಿದಾಗ ನೀವು ಕ್ಲೋಸ್ ಮಾಡ್ಬಿಟ್ಟಿದೆ. ಬಿಡದಿ ಭಾಗದಲ್ಲಿ ನಾವು ಈ ಟೌನ್ಶಿಪ್ ಯೋಜನೆ ಮಾಡೋದಿಲ್ಲ, ಬೇರೆ ಕಡೆ ಮಾಡ್ತೀವಪ್ಪ ಅಂತ ನಿಮ್ ಕೈಲಿ ಅಧಿಕಾರ ಇತ್ತಲ್ಲ, 2 ಟೈಮ್ ಅಧಿಕಾರ ಸಿಗ್ತಲ್ಲ ಸರ್, ಅವತ್ತೇ ಮಾಡ್ಬಿಟ್ಟಿದ್ರೆ ಈ ಪ್ರಶ್ನೆ ಉದ್ಭವನೆ ಆಗ್ತಿರ್ಲಿಲ್ವಲ್ಲ. ಅದನ್ನ ಜೀವಂತವಾಗಿ ಮಡಗಿಟ್ಕೊಂಡಿದ್ದು ಒಂದೇ ಒಂದು ನೆರವು ಹೇಳ್ತೀನಿ ಸರ್. ಇವ್ರಿಷ್ಟೇ ಒಂದು ವರ್ಷ ಮುಂದಕ್ಕೆ ತಳ್ಬೇಕು ಅಷ್ಟೇ. ಯೋಜನೆ ಮುಂದೆ ಬರ್ತಕ್ಕಂಥ ನಮ್ಮ ಸರ್ಕಾರದಲ್ಲಿ ನಾವು ಯೋಜನೆ ಇಂಪ್ಲಿಮೆಂಟ್ ಸರ್. ಇದು ಯಾರೇ ಬಂದ್ರು ಕೂಡ ನೋಡಿ ಸರ್, 2006 ಕುಮಾರಸ್ವಾಮಿ ಅವ್ರು ಬಂದ್ರು, ಯಡಿಯೂರಪ್ಪನವ್ರು ಬಂದ್ರು, ಸದಾನಂದ ಗೌಡರು ಬಂದ್ರು, ಜಗದೀಶ್ ಶೆಟ್ಟರು ಬಂದ್ರು, SR ಬೊಮ್ಮಾಯಿಯವರು ಬಂದ್ರು, ಸಿದ್ದರಾಮಯ್ಯವ್ರು ಬಂದ್ರು. ಯಾವುದೇ ಕಾಲದಲ್ಲೂ ಕೂಡ ಈ ಯೋಜನೆ ನಿಲ್ಲಿ ಅಂತ ಯಾರು ಕೂಡ ಆದೇಶಗಳನ್ನು ಮಾಡಿಲ್ಲ. ಅಂದ್ರೆ ಈ ಯೋಜನೆ ಎಲ್ರಿಗೂ ಬೇಕು, ಅವಶ್ಯಕತೆ ಇದೆ. ಬೆಂಗಳೂರಿನ ಪರ್ಯಾಯ ನಗರವನ್ನು ನಿರ್ಮಾಣ ಮಾಡೋದಕ್ಕೆ ಈ ಯೋಜನೆ ಅವಶ್ಯಕತೆ ಇದೆ ಅನ್ನೋ ಒಂದು ಕಾರಣಕ್ಕ ಯಾವುದೇ ಸರ್ಕಾರ ಬಂದ್ರು ಕೂಡ, ಯಾವುದೇ ಮುಖ್ಯಮಂತ್ರಿಗಳು ಬಂದ್ರು ಕೂಡ ಈ ಯೋಜನೆಯನ್ನ ಸಂಪೂರ್ಣವಾಗಿ ತೆಗೆದಾಕ್ಲಿಲ್ಲ. ಎಲ್ಲ ಜೀವಂತವಾಗೇ ಮಡಗಿದ್ದಾರೆ. ಇವತ್ತು ಬೇಗ ಸರ್, ಈಗ ಹೇಳ್ತಾ ಇದ್ದಾರೆ ಈ ವೇಗ ಕೊಟ್ಟಿದ್ದಾರು ಡಿ ಕೆ ಶಿವಕುಮಾರ್. ಏನ್ ಕಾರಣ? ಬೆಂಗಳೂರಿಗಿಂತ ಹೊರಗಡೆ ಒಂದು ನಗರ ನಿರ್ಮಾಣ ಆದ್ರೆ ಇವತ್ತು ರೈತರಿಗೂ ಅನುಕೂಲ ಆಗ್ತದೆ, ಒಂದು ನಗರವನ್ನು ನಿರ್ಮಾಣ ಆಗ್ತದೆ, ಬೆಂಗಳೂರು ಒತ್ತಡ ಕಡಿಮೆ ಮಾಡ್ತದೆ ಅಂತ. ಇವು ದುಡ್ಡು ನಾನು ಒತ್ತಿ ಹೇಳಿದ್ದೀನಿ, ನಾನು ಎಲ್ಲಾ ಸ್ಟೇಟ್ಮೆಂಟ್ಗಳು ಹೇಳಿದ್ದೀನಿ. ದಯವಿಟ್ಟು ದುಡ್ಡು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ನೀವು ಶೇರಿಂಗ್ ತಗೊಳ್ಳಿ ಸರ್. ಇವತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಕನಿಷ್ಠ 8,000 ರೂಪಾಯಿ ಅಡಿಗೆ ಹೋಗ್ತದೆ. ರೈತರೇ ಇಟ್ಕೊಂಡ್ರೆ ಕನಿಷ್ಠ 8,000 ರೂಪಾಯಿ ಅಡಿಗೆ ರೈತರಿಗೆ ಬರ್ತದೆ. ನೀವು 8,000 × 9 ನೀವು ಲೆಕ್ಕ ಹಾಕಿ 9,000 ಲೆಕ್ಕ ಹಾಕೊಂಡು ನೀವು ಎಷ್ಟು ದುಡ್ಡು ಬರ್ತದೆ ಅಂತ ನೀವು ನೋಡಿ. ದಯಮಾಡಿ ನಾನೊಂದು ಹೇಳ್ತೀವಿ, ವಿರೋಧ ಪಕ್ಷ ಓಟಿಗಾಗಿ ಮಾಡ್ತಕ್ಕಂಥ ಕೆಲಸವನ್ನ ಖಂಡಿತ ಮಾಡಬೇಡಿ. ಓಟಿಗಾಗಿ ರಾಜಕಾರಣ ಬಂದಾಗ ಇದಕ್ಕೆ ಲೋಕಸಭಾ ಎಲೆಕ್ಷನ್ ಬಂದಾಗ ನೀವು ಬೇರೆ ತರ ಮಾಡ್ಕೊಳ್ಳಿ, ವಿಧಾನಸಭಾ ಎಲೆಕ್ಷನ್ ಬಂದಾಗ ನೀವು ಬೇರೆ ತರ ಮಾಡ್ಕೊಳ್ಳಿ. ಬಟ್ ಯೋಜನೆ ಅಂತ ಬಂದಾಗ ನೀವು ಮಾಡಿದ ಯೋಜನೆ, ನಾನು ಸಾಹೇಬ್ರು ಏನ್ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರು ತಾವು ಮಾಡಿದಂತ ಯೋಜನೆ ಮುಂದುವರಿಸ್ತೀವಿ ಅಂತ ನೀವೇನ್ ಸಲಹೆ ಕೊಡ್ತೀರೋ ಇವತ್ತು ಸಲಹೆ ಕೊಡಿ, ನಾವು ಸಲಹೆಯನ್ನು ಸ್ವೀಕಾರ ಮಾಡೋದಕ್ಕೆ ನಾವು ರೆಡಿ ಇದೀವಿ. ನೀವೇನ್ ಸಲಹೆ ಕೊಡ್ತೀರೋ ಅದೇ ರೀತಿ ಕೆಲಸವನ್ನು ಮಾಡ್ಕೊಳ್ಳೋದು. ಇದಿಷ್ಟು GBIT ಅಧ್ಯಕ್ಷ ಆದಂತ ನಟರಾಜ್ ಅವರ ಮಾತಾಗಿರ್ತಕ್ಕಂಥ. ಕ್ಯಾಮರಾಮನ್ ಅರ್ಚಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.